ಸೊ ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರಗಳು. ವೆಲ್ಕಮ್ ಟು ಎಜು ಸುಮಿತ್. ಹೀಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಸರಿಯಾಗಿದ್ದೀರಾ ಅಂತ. ಸೊ ಸಪ್ಲಿಮೆಂಟ್ರಿ ಯಾರೆಲ್ಲ ಸ್ಟೂಡೆಂಟ್ಸ್ ಬರೀತಿದ್ದೀರಾ 1980 ನಿಮ್ಮ ಎಕ್ಸಾಮ್ ಇದೆ. ಐ ಹೋಪ್ ಸೊ ಎಲ್ಲೋ ಪ್ರಿಪರೇಷನ್ ಸರಿಯಾಗಿ ಮಾಡ್ತಿದ್ದೀರಾ ಅಂತ. ಸೊ ಪ್ರಿಪರೇಷನ್ ಮಾಡ್ತಾ ಕೆಲವೊಂದು ಟಿಪ್ಸ್, ನೀವು ಪ್ರಿಪರೇಷನ್ ಪ್ಲ್ಯಾನ್ ಸರಿಯಾಗಿ ನಿಮಗೆ ಗೊತ್ತಾದರೆ ಒಂದು ಸ್ಮಾರ್ಟ್ ವೇಲಿ ನೀವು ಪ್ರಿಪರೇಷನ್ ಮಾಡ್ಬೋದು. ಸೊ ನಾನು ಒಂದು ಕೆಲವೊಂದು ಸ್ಟಡಿ ಪ್ಲ್ಯಾನ್ಸ್ ಹೇಳ್ತಿದ್ದೇನೆ ಇವತ್ತು. ಈ ರೀತಿ ನೀವು ಸ್ಮಾರ್ಟ್ ವೇಲಿ ಸ್ಟಡಿ ಮಾಡಿದರೆ ಯು ಕ್ಯಾನ್ ಸ್ಕೋರ್ ಗುಡ್ ಇನಫ್ ಮಾರ್ಕ್ಸ್ ಇನ್ ಯುವರ್ ಸೆಕೆಂಡ್ PU ಸಪ್ಲಿಮೆಂಟ್ರಿ ಎಕ್ಸಾಮ್ ಅಂತ ಕೂಡ ಹೇಳ್ಬೋದು. ಫಸ್ಟ್ ಆಫ್ ಆಲ್ ನೋಡಿ, ಯಾವತ್ತು ನಿಮಗೆ ಯಾವುದೇ ವಿಡಿಯೋಲಿ ಹೇಳಿದ್ದೇನೆ ನಾನು ಫಿಸಿಕ್ಸ್ ಮಾರ್ಕ್ಸ್, ಕೆಮಿಸ್ಟ್ರಿ ಮಾಡಿದ್ದೇನೆ, ಮ್ಯಾಥ್ಸ್ ಮಾಡಿದ್ದೇನೆ, ಬಯಾಲಜಿ ಮಾಡಿದ್ದೇನೆ. ನೀವು ಯಾವತ್ತು ಸೆಕ್ಷನ್ ವೈಸ್ ಟಾರ್ಗೆಟ್ ಮಾಡಿ. ಓಕೆ, ನೀವು ಯಾವುದೇ ಓದಿ ಸೆಕ್ಷನ್ ವೈಸ್ ಓದಿ. ಯಾವ ರೀತಿ ಯಾವ ಸೆಕ್ಷನಲ್ಲಿ ಏನೆಲ್ಲ ಓದಬೇಕಂತ ಇವತ್ತು ನಾನು ನಿಮಗೆ ಕಂಪ್ಲೀಟ್ ಐಡಿಯಾ ಕೊಡ್ತಿರ್ತೇನೆ ನೋಡಿ. ಸೊ ಇಲ್ಲೊಂದು ಬ್ಲೂ ಪ್ರಿಂಟ್ ಇದೆ. ಇದೇ ಬ್ಲೂ ಪ್ರಿಂಟ್ ಬರುತ್ತೆ. ಇದೇ ಬ್ಲೂ ಪ್ರಿಂಟ್ ಅಕಾರ್ಡಿಂಗ್ ಟು ನಿಮ್ಮ ಕ್ವಶನ್ ಪೇಪರ್ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಯಾವರೇ ಮಾಡಿ ನೀವು ಏನೆಲ್ಲ ಮಾಡಬೇಕಂದ್ರೆ, ಮೋಸ್ಟ್ಲಿ ನಿಮ್ದು ಏನು ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ, ಮಾಡಲ್ ಕ್ವಶನ್ ಪೇಪರ್ ಫೋಕಸ್ ಮಾಡಿ. ಆ್ಯಂಡ್ ಸೆಕೆಂಡ್ PU ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರನ್ನು ಕಂಪ್ಲೀಟ್ ಸಾಲ್ವ್ ಮಾಡಿ ಕ್ವಶನ್ ರಿಪೋರ್ಟ್ ಆಗೋಂಥ ಫುಲ್ ಪಾಸಿಬಿಲಿಟಿ ಇರುತ್ತೆ. ಆ್ಯಂಡ್ ಆಗಷ್ಟು PYQs ಮೇಲೆ ಫೋಕಸ್ ಮಾಡಿ ಸ್ಟೂಡೆಂಟ್ಸ್. ಎಷ್ಟೆಲ್ಲ ಆಗುತ್ತೆ ಅಲ್ಲ PYQs ಮೇಲೆ ಫೋಕಸ್ ಮಾಡಿ. ಈಗ ನೀವು ಯಾವ ಸೆಕ್ಷನಲ್ಲಿ ಏನೆಲ್ಲ ಓದ್ಕೋಬೇಕು ಅಂತ ಹೇಳ್ತಿದ್ದೆ ನೋಡಿ. ಕಮಿಂಗ್ ಟು 6 ಮಾರ್ಕ್ಸಲ್ಲಿ ಯು ಶುಡ್ ಗೋ ವಿತ್ LPP. ಎಲ್ಲರೂ LPPನೇ ಓದ್ಕೋಬೇಕು. ಇದು ಬಿಟ್ಟು ಏನೂ ಓದ್ಕೋಬೇಡಿ. ಸಿಂಪಲ್ ಇರುತ್ತೆ, ಈಸಿ ಇರುತ್ತೆ. ಸರ್ ನಮಗೆ ಕರೆಕ್ಟಾಗಿ ಹೀಗೆ ಮಾಡೋದು ಗೊತ್ತಿಲ್ಲ ಅಂದರೆ ನಮ್ಮದು ಒಂದು ಕೋರ್ಸ್ ಕೂಡ ಲಾಂಚ್ ಮಾಡಿದ್ದೇವೆ ನಾವು, ಸೆಕೆಂಡ್ PU ಸಪ್ಲಿಮೆಂಟ್ರಿ ಮ್ಯಾಥ್ಸ್ ಕ್ಲಾಸಸ್ ಅಂತ. ಕಡಿಮೆ ಪ್ರೈಸಲ್ಲಿ ನಿಮಗೆ ಕಂಪ್ಲೀಟ್ ನಾವು ಎಲ್ಲ ಸಿಲೆಬಸ್ ಮುಗಿಸಿರ್ತೀವಿ. ಅದರಲ್ಲಿ ಯಾರೆಲ್ಲ ಬೇಕು ಅದು ಕೂಡ ಎನ್ರೋಲ್ ಆಗ್ಬೋದು. ಹೋಗಿ ನಮ್ಮ ಆ್ಯಪ್ ಲಿಂಕ್ ಇರುತ್ತೆ ತೆಳಗಡೆ, ಅಲ್ಲಿ ಹೋಗಿ ಅದರಲ್ಲಿ ಕೂಡ ಎನ್ರೋಲ್ ಆಗ್ಬೋದು. ಎಲ್ಲ ಸಿಲೆಬಸ್ ಇದೆ, ಅಲ್ಲಿಂದ ಹೋಗಿ ವೀಡಿಯೋಸ್ ನೋಡಿ ಈಗಾಗಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನೋಡಿ 6 ಮಾರ್ಕ್ಸಲ್ಲಿ LPP ನೀವು ಮಾಡ್ಬೋದು. ತುಂಬ ಸುಲಭ ಬರುತ್ತೆ ನೋಡಿ. LPP ಜೊತೆ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಡಿಟರ್ಮಿನೆಂಟ್ಸಿಂದ ಕ್ವಶನ್ ಕೇಳಿದ್ದಾರೆ ಫೈನಲ್ ಎಕ್ಸಾಮಲ್ಲಿ. ಸೊ ಮೋಸ್ಟ್ಲಿ ನಿಮ್ಮ ಪಾಸಿಬಿಲಿಟಿ ಇದೆ ನಿಮ್ಮ ಸಪ್ಲಿಮೆಂಟ್ರಿಯಲ್ಲಿ ಕೂಡ ಡಿಟರ್ಮಿನೆಂಟ್ಸಿಂದ ಕೇಳ್ತಾರಂತ. ಸೊ ಡಿಟರ್ಮಿನೆಂಟ್ಸಿಂದ 4 ಮಾರ್ಕ್ಸಲ್ಲಿ ಒಂದು ಕ್ವಶನ್ ಬರುತ್ತೆ. ಓಕೆ, ಅದಕ್ಕೆ ನೀವು ಪರ್ಫೆಕ್ಟ್ ಆಗಬೇಕು LPP ಜೊತೆ. ಅದ್ರ ಜೊತೆ ಈವನ್ ಇಫ್ ದೇ ಆಸ್ ಕಂಟಿನ್ಯೂಟಿ ಇದು ಕೂಡ ಆಗಷ್ಟು ಪರ್ಫೆಕ್ಟ್ ಆಗಿ ಟ್ರೈ ಮಾಡಿ. ಬಟ್ ನಿಮಗೆ ಮೋಸ್ಟ್ಲಿ ಕೇಳೋದು ಡಿಟರ್ಮಿನೆಂಟ್ಸಿಂದ. ಓಕೆ, ನೆಕ್ಸ್ಟ್ ಬರುತ್ತೆ ನಿಮ್ಮದು ಪಾರ್ಟ್ ಡಿಯಲ್ಲಿ ನಿಮಗೆ ನೋಡಿ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತವೆ. ನಿಮಗೆ ಎಷ್ಟು ಕ್ವಶನ್ ಅಟೆಂಡ್ ಮಾಡಬೇಕಾಗುತ್ತೆ? 6 ಕ್ವಶನ್ಸ್ ಅಟೆಂಡ್ ಮಾಡಬೇಕಾಗುತ್ತೆ. ಸರ್ ಹೀಗೆ ಅಟೆಂಡ್ ಮಾಡಬೇಕು. ಫಸ್ಟ್ ನೋಡಿ, ರಿಲೇಷನ್ ಫಂಕ್ಷನ್ 2 ಕ್ವಶನ್ ಕೇಳ್ತಾರೆ. ಒಂದು ಇನ್ವರ್ಸ್ ಮೇಲೆ ಕೇಳ್ತಾರೆ, ಇನ್ನೊಂದು G(f) ಅದು ಇನ್ವರ್ಸ್ ಮೇಲೆ ಕೇಳ್ತಾರೆ. ಸೆಕೆಂಡ್ ಅದು ಇನ್ನೊಂದು ಟೈಪ್ F4x + 3 ಇರೋದು, ಆ ಟೈಪ್ ಒಂದು ಕ್ವಶನ್ ಬಂದೇ ಬರುತ್ತೆ. ಓಕೆ, ಮತ್ತು ತುಂಬ ಒಂದು 1 on 2 ಮತ್ತು ಒಂದು ಇನ್ವರ್ಸ್ ಮೇಲೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 10 ಮಾರ್ಕ್ಸ್ ಈಸಿಲಿ ಸ್ಕೋರ್ ಮಾಡ್ಬೋದು. ನಾವು ನಮ್ಮ ಕೋರ್ಸಲ್ಲಿ ಆಲ್ರೆಡಿ ಇದಕ್ಕೆ ಕಲಿಸಿದ್ದೇವೆ, ಕಂಪ್ಲೀಟ್ ಮಾಡಿದ್ದೇವೆ. 2 ಕ್ವಶನ್ಗೂ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲನೇಷನ್ ವಿಡಿಯೋ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ನೆಕ್ಸ್ಟ್ ಕಮಿಂಗ್ ಟು ಇಲ್ಲಿಂದ ನೀವು 2 ಮಾರ್ಕ್ಸ್ ಇಲ್ಲಿಂದ ಈಸಿಲಿ ಸ್ಕೋರ್ ಮಾಡ್ಬೋದು. 2 ಕ್ವಶನ್ಸು ಮ್ಯಾಟ್ರಿಸಸ್ಸಿಂದ 1 ಕ್ವಶನ್ ಬರುತ್ತೆ 5 ಮಾರ್ಕ್ಸ್ಗೆ, ತುಂಬ ಈಸಿ ಬರುತ್ತೆ. ಓಕೆ, ಸೊ ಬೇಸಿಕಲಿ ನಿಮಗೆ ಇಲ್ಲಿ ಅಡಿಷನ್ಸ್ ಆಪ್ರೇಷನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಕಮಿಟಿ ಡಿಟರ್ಮಿನೆಂಟ್ಸ್ ಇಲ್ಲಿ ನಿಮಗೆ ಏರಿಯಾ ಆಫ್ ಟ್ರಯಾಂಗಲ್ ಮೇಲೆ ಕೇಳ್ತಾರೆ. ಎಲ್ಲಿಂದ ಕೇಳ್ತಾರೆ? ಏರಿಯಾ ಆಫ್ ಟ್ರಯಾಂಗಲ್ ಮೇಲೆ ತುಂಬ ಈಸಿ ಆಗಿರೋಂಥ ಕ್ವಶನ್ ಕೇಳ್ತಾರೆ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯೇಟಿವ್ ಮೇಲೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲೆ ಕ್ವಶನ್ ಕೇಳ್ತಾರೆ. ಇಲ್ಲಿ ಎಲ್ಲಿಂದ ಕೇಳ್ತಾರೆ ಅಂದರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ತುಂಬ ಸಿಂಪಲ್ ವೇಲಿ ನಾನು ಕೂಡ ಹೇಳಿದ್ದೇನೆ, ತುಂಬ ಈಸಿಲಿ ನಿಮಗೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲೆ ಕೇಳ್ತಾರೆ. ಇಷ್ಟು ಮಾಡಿದರೆ ನಿಮಗೆ ಎಷ್ಟು ಕ್ವಶನ್ ಆಗುತ್ತೆ? 5 ಕ್ವಶನ್ ಆಗುತ್ತೆ. ಕಮಿಂಗ್ ಟು ಡೈರೆಕ್ಟ್ಲಿ ಎಕ್ಸಾಂಪಲ್ ಮಾಡ್ಬೋದು 3D ಜೊಮೆಟ್ರಿ. ಇಲ್ಲಿ ನಿಮಗೆ 3 ಡೆರಿವೇಷನ್ 3 to 4 ಡೆರಿವೇಷನ್ ಇದ್ದಾವೆ. ಅಲ್ಲಿಂದ ಒಂದು ಕ್ವಶನ್ ಬಂದೇ ಬರುತ್ತೆ. ಓಕೆ, ಇಲ್ಲಿ 3 to 4 ಡೆರಿವೇಷನ್ ಇದ್ದಾವೆ, ಅಲ್ಲಿಂದ ನಿಮಗೆ ಕ್ವಶನ್ ಬಂದೇ ಬರುತ್ತೆ. ಈ ರೀತಿ ನಿಮ್ಮದು 5 ಮಾರ್ಕ್ಸಲ್ಲಿ ಸ್ಟಡಿ ಪ್ಲ್ಯಾನ್ ಇರಬೇಕು. ಓಕೆ, 5 ಮಾರ್ಕ್ಸ್ಗೆ ಈ ರೀತಿ ಎಲ್ಲ ನಿಮ್ಮದು ಸ್ಟಡಿ ಪ್ಲ್ಯಾನ್ ಇರಬೇಕು. ಅಯ್ಯೋ ಕ್ಲಿಯರ್ ಆಗಿದೆ. 2 ಇದರಿಂದ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ದೇನೆ. ಒಂದು 4x + 3 ಅನ್ನೋದು ಪರ್ಫೆಕ್ಟ್ ಆಗಿ ಅದು ಕ್ವಶನ್ಸ್ ಬರ್ತಾವೆ ನೋಡಿ 5 ಮಾರ್ಕ್ಸಲ್ಲಿ. ಒಂದು ಇನ್ವರ್ಸ್ ಅಂತ ಬರುತ್ತೆ, ಒಂದು ಫೈನ್ 1 1 and on 2 ಅಂತ ಬರುತ್ತೆ. ಇದು ಗಿವನ್ ಫಂಕ್ಷನ್ ಇನ್ವರ್ಟೇಬಲ್ ಆ ರೀತಿ ಒಂದು ಕ್ವಶನ್ ಬರುತ್ತೆ. ಒಂದು 1 and on 2 ಮೇಲೆ ಕ್ವಶನ್ಸ್ ಬರುತ್ತೆ. ಒಂದು 1 1 on 2. ಓಕೆ, ಇದು ಕ್ಲಿಯರ್ ಐತೆ ಎಲ್ಲರಿಗೆ. ಇಲ್ಲಿ ಕಮಿಂಗ್ ಟು 5 ಮಾರ್ಕ್ಸ್ ಮ್ಯಾಟ್ರಿಸಸ್ ಇಲ್ಲಿ ನಿಮಗೆ ಆಪ್ರೇಷನ್ಸ್ ಮೇಲೆ ಕೇಳ್ತಾರೆ. ಬರ್ಕೋಬೋದು ಎಲ್ಲರೂ. ಆಪ್ರೇಷನ್ಸ್ ಅಂದರೆ ಈ ರೀತಿ A³ + 4a² + 3a = 0 ಈ ರೀತಿ ಪ್ರೂವ್ ಮಾಡೋಂಥ ಕ್ವಶನ್ಸ್ ಇದ್ದಾವೆ ನೋಡಿ. ಈ ಟೈಪ್ ಕ್ವಶನ್ಸ್ ಬರ್ಬೋದು. ಇಲ್ಲಿ ನಿಮಗೆ ಏರಿಯಾ ಆಫ್ ಟ್ರಯಾಂಗಲ್ ತುಂಬ ಸಿಂಪಲ್ ವೇಲ್ ನಮ್ಮ ಆ್ಯಪಲ್ಲಿ ನಾನು ಹೇಳಿದ್ದೇನೆ. ಇಫ್ ನಿಮ್ಮ ಹತ್ರ ಎಲ್ಲಿದ್ರು ಅದು ಕೂಡ ಫಾಲೋ ಮಾಡ್ಬೋದು. ಏರಿಯಾ ಆಫ್ ಟ್ರಯಾಂಗಲಿಂದ ಒಂದು ಕ್ವಶನ್ ಬರುತ್ತೆ. ಕಮಿಂಗ್ ಟು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯೇಟಿವ್ ಮೇಲೆ ಸೆಕೆಂಡ್ ಆರ್ಡರ್ ಮೇಲೆ ಕೇಳ್ತಾರೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲೆ ಕೇಳ್ತಾರೆ. ಆ್ಯಂಡ್ ಕಮಿಂಗ್ ಟು 3D ಇಲ್ಲಿಂದ ಒಂದು 3 ಡೆರಿವೇಷನ್ ಇದ್ದ 3 to 4 ಡೆರಿವೇಷನ್ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಟೋಟಲ್ ನೋಡಿ 1 2 3 4 1 2 3 4 5 6 ಕ್ವಶನ್ಸ್ ಈಸಿಲಿ ಇದೊಂದು ಅಟೆಂಡ್ ಮಾಡ್ಬೋದು. ಕಮಿಂಗ್ ಟು 3 ಮಾರ್ಕ್ಸಲ್ಲಿ ನೀವು ರಿಲೇಷನ್ ಫಂಕ್ಷನ್ ಬಿಡೋಕೆ ಬರೋಂಗಿಲ್ಲ. ಇಲ್ಲಿ ಬೇಸಿಕಲಿ ಟೈಪ್ಸ್ ಆಫ್ ರಿಲೇಷನ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಎಲ್ಲಿಂದ ಕೇಳ್ತಾರೆ? ಟೈಪ್ಸ್ ಆಫ್ ರಿಲೇಷನ್ಸ್ ಮೇಲೆ ಕ್ವಶನ್ ಕೇಳ್ತಾರೆ. ಇನ್ವರ್ಸ್ ಮೇಲೆ ಕೂಡ ಬೇಸಿಕಲಿ ಇಲ್ಲಿ ಕ್ವಶನ್ಸ್ ಇರೋದು tan θ. ಓಕೆ, ಟ್ಯಾನ್ ಇನ್ವರ್ಸ್ ಮೇಲೆ ಟ್ಯಾನ್ ಮೇಲೆ ಒಂದು ಕಾಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಕಮಿಂಗ್ ಟು ಮ್ಯಾಟ್ರಿಸಸ್ ಮೇಲೆ ನೋಡಿ ನಿಮಗೆ ಒಂದು ಸಿಮೆಟ್ರಿಕ್ ಸ್ಕ್ಯೂ ಸಿಮೆಟ್ರಿಕ್ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್. ಆ್ಯಂಡ್ ಇಲ್ಲಿ ಎಲಿಮೆಂಟ್ರಿ ಆಪರೇಷನ್ಸ್ ಮೇಲೆ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇದೆ. ಓಕೆ, ಆ್ಯಂಡ್ ಎಲಿಮೆಂಟ್ರಿ ಆಪರೇಷನ್. ಡಿಟರ್ಮಿನೆಂಟ್ಸಲ್ಲಿ ನೋಡಿ ನಿಮಗೆ ಈ ವರ್ಷ ಪ್ರಾಪರ್ಟೀಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಎಲ್ಲಿಂದ ಕ್ವಶನ್ಸ್ ಕೇಳ್ತಾರೆ? ಪ್ರಾಪರ್ಟೀಸ್ ಮೇಲೆ ಕೇಳ್ತಾರೆ. ಆ್ಯಂಡ್ ಕಮಿಂಗ್ ಟು ಇಲ್ಲಿ ನೀವು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ 3 ಕ್ವಶನ್ಸ್ ಬರ್ತಾರೆ. ಇಲ್ಲಿ ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿ ಒಂದು ಕ್ವಶನ್ ನಿಮ್ಮದು ಮೀನ್ ವ್ಯಾಲ್ಯೂ ಥಿಯರಮು, ಒಂದು ರೂಲ್ಸ್ ಥಿಯರಮ್ ಮೇಲೆ ಕೇಳ್ತಾರೆ. ಮೀನ್ ವ್ಯಾಲ್ಯೂ ರೂಲ್ಸ್ ಥಿಯರಮ್.
ಸೆಕೆಂಡ್ ಕ್ವಶನ್ ಎಲ್ಲಿಂದ ಕೇಳ್ತಾರೆ ಅಂದರೆ ನಿಮಗೆ ಪ್ಯಾರಾಮೆಟ್ರಿಕ್ ಮೇಲೆ ಕೇಳ್ತಾರೆ. ಸೆಕೆಂಡ್ ಕ್ವಶನ್ ಎಲ್ಲಿಂದ ಕೇಳ್ತಾರೆ ನಿಮಗೆ ಪ್ಯಾರಾಮೆಟ್ರಿಕ್ ಮೇಲೆ ಕೇಳ್ತಾರೆ. ಥರ್ಡ್ ಕ್ವಶನ್ ನಿಮಗೆ ಇಲ್ಲಿ ಲಾಗಿದ್ರಮಿಕ್ ಎಕ್ಸ್ಪ್ಲಿಟ್ ಇನ್ಪ್ಲಿಟ್ ಫಂಕ್ಷನ್ಸ್ ಮೇಲೆ ಕೇಳ್ತಾರೆ. 3 ಕ್ವಶನ್. ಕಮೆಂಟ್ ಇಲ್ಲಿ ಇನ್ವರ್ಸ್ ಬಿಡ್ಬೋದು, ಇಂಟಿಗ್ರಲ್ಸ್ ಬಿಡ್ಬೋದು, ಡಿಫರೆನ್ಷಿಯಲ್ ಈಕ್ವೇಷನ್ ಬಿಡ್ಬೋದು, ವೆಕ್ಟರ್ ಅಲ್ಜೆಬ್ರಾ ಮೇಲೆ ಕೂಡ ತುಂಬ ಸಿಂಪಲ್ ಆಗಿರುವಂಥ 2 ಕ್ವಶನ್ ಕೇಳ್ತಾರೆ. ಇಷ್ಟು ಕ್ವಶನ್ಸ್ ನೀವು ಮಾಡಿದ್ದಾರೆ ನೋಡಿ. 1 2 3 4 5 6 7 8 ಕ್ವಶನ್ಸ್ ನೀವು ಇದರಲ್ಲಿ ಈಸಿಲಿ ಅಟೆಂಡ್ ಮಾಡ್ಬೋದು ಬೈ ಡೂಯಿಂಗ್ ಓನ್ಲಿ ದಿಸ್ ಮೆನಿ ಚಾಪ್ಟರ್ಸ್. ಇಲ್ಲಿ ನಿಮಗೆ ನೋಡಿ ಬೇಸಿಕ್ಲಿ ಒಂದು ಪ್ಯಾರಲೋಗ್ರಾಮ್ ಮೇಲೆ ಕ್ವಶನ್ ಕೇಳ್ತಾರೆ, ವೆಕ್ಟರ್ ಮೇಲೆ, ನಿಮಗೆ ಡಾಟ್ ಪ್ರಾಡಕ್ಟ್ ಕ್ರಾಸ್ ಪ್ರಾಡಕ್ಟ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಇಲ್ಲಿ ನಮ್ಮ ಆ್ಯಪಲ್ಲಿ ನಾನು ಇಲ್ಲಿ ವಿತ್ ಕಾನ್ಸೆಪ್ಟ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಇನ್ನೂ ನೀವು ಏನೂ ಓದಿಲ್ಲ ಅಲ್ಲಿ ಫಾಲೋ ಮಾಡ್ಬೋದು, ಇನ್ನೂ ಕೂಡ ಟೈಮ್ ಇದೆ. ಓಕೆ, ಸೊ ಇಷ್ಟೆಲ್ಲ ನಿಮಗೆ ಕೋರ್ಸಸ್ ನಾನು ಹೇಳಿದ್ದೇನೆ ಯಾವ ಟೈಪ್ ಕೇಳ್ತಾರಂತ. ಇಷ್ಟು ನೀವು ಬರ್ಕೊಂಡಿದ್ದಾರೆ ಎಲ್ಲರೂ. ನೆಕ್ಸ್ಟ್ ನಾನು ಇರೇಸ್ ಮಾಡ್ತಿದ್ದೇನೆ. ಓಕೆ, ಸೊ ಇಲ್ಲಿ ನಿಮಗೆ ಸರ್ ನನಗೆ ಫುಲ್ 10 ಕ್ವಶನ್ ಅಟೆಂಡ್ ಮಾಡೋದಿದೆ ಅಂತ ಅನ್ಬೋದು. ಇಲ್ಲಿ ನೋಡಿ ಇವಾಗ ಇಲ್ಲಿ 10 ಇಲ್ಲಿ ನೋಡಿ ನಿಮಗೆ ಪಾರ್ಟ್ ಡಿ ಇಂದ ನಾವು ಪಾರ್ಟ್ 10 ಮಾರ್ಕ್ಸಲ್ಲಿ ನೀವು ಏನು ಮಾಡ್ತೀರಾ, ಈಸಿಲಿ 10 ಮಾರ್ಕ್ಸಲ್ಲಿ 1 ಕ್ವಶನ್ ಬರುತ್ತೆ. 10 ಮಾರ್ಕ್ಸಲ್ಲಿ 1 ಕ್ವಶನ್ ಎಲ್ಲರೂ ಮಾಡ್ತೀರಾ. ಪಾರ್ಟ್ ಡಿ ಯಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ, ಪಾರ್ಟ್ ಡಿ ಯಲ್ಲಿ ನೀವು ಈಸಿಲಿ 30 ಮಾರ್ಕ್ಸ್ ಈಸಿಲಿ ಸ್ಕೋರ್ ಮಾಡ್ಬೋದು. ಪಾರ್ಟ್ ಸಿ ಯಲ್ಲಿ ನೀವು ಎಷ್ಟು ಸ್ಕೋರ್ ಮಾಡ್ಬೋದು, 24 ಮಾರ್ಕ್ಸ್. ಓನ್ಲಿ ದಸ್ ಚಾಪ್ಟರ್, ಈಗ ಟೈಮ್ ಕೂಡ ಇಲ್ಲ ಎಲ್ಲ ಚಾಪ್ಟರ್ ಮಾಡೋಕ್ಕೆ. ಇಷ್ಟು ಚಾಪ್ಟರ್ ಮಾಡಿದರೆ 24 ಮಾರ್ಕ್ಸ್. ಪಾರ್ಟ್ ಬಿ ಯಲ್ಲಿ ಕೂಡ ನೀವು ಈಸಿಲಿ ಎಷ್ಟು ಮಾಡ್ಬೋದು ಅಂದರೆ ಈಸಿಲಿ ಒಂದು 15 ಮಾರ್ಕ್ಸ್ ಕೂಡ ಸ್ಕೋರ್ ಮಾಡಿದ್ರೆ, 10 ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ಇಲ್ಲಿ. ಆ್ಯಂಡ್ ಪಾರ್ಟ್ ಎಲ್ಲಿ ನೀವು ಇಫ್ ಯು ಸ್ಕೋರ್ 5 ಮಾರ್ಕ್ಸ್, ಇಲ್ಲಿ 5 ಮಾರ್ಕ್ಸ್ ಸ್ಕೋರ್ ಮಾಡಿದರೆ ಎಷ್ಟಾಗುತ್ತೆ ನೋಡಿ. ಇಲ್ಲಿ ನಿಮ್ಮದು 10 40 ಆಗುತ್ತೆ, 50 60 64 74 ಒಂದು 80 ಮಾರ್ಕ್ಸ್ ತನಕ ಈಸಿಲಿ ಸ್ಕೋರ್ ಮಾಡ್ಬೋದು. 80 ಮಾರ್ಕ್ಸ್ ತನಕ ಈಸಿಲಿ ಸ್ಕೋರ್ ಮಾಡೋದು. ಮಿಕ್ಕಿ ಎಲ್ಲ ಚಾಪ್ಟರ್ಸ್ ನೋಡಿ, ಮಿಕ್ಕಿ ಇವೆಲ್ಲ ರಿಲೇಷನ್ ಫಂಕ್ಷನ್ ಇವು 2 ಮಾರ್ಕ್ಸ್ ಇವೆಲ್ಲ ನೀವು ಕವರ್ ಮಾಡ್ಕೋಬೇಕಾಗತ್ತೆ ಇಷ್ಟೆಲ್ಲ. ಸೊ ಬೇಸಿಕಲಿ ನೀವು ಫಸ್ಟ್ ಫೋಕಸ್ ಮಾಡೋದು ಇವು 3 ಸೆಕ್ಷನ್. ಇವು 3 ಸೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವು 3 ಸೆಕ್ಷನ್ ಪಾರ್ಟ್ ಇ, ಪಾರ್ಟ್ ಡಿ, ಪಾರ್ಟ್ ಸಿ ತುಂಬ ಇಂಪಾರ್ಟೆಂಟ್. ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಕೂಡ ನೀವು ಅನ್ಬೋದು. ಇಷ್ಟು ನೀವು ಇದಕ್ಕೆ ಬಿಡೋಕೆ ಬರೋಂಗಿಲ್ಲ. ಇದು ಈಸಿಲಿ 15 ಮಾರ್ಕ್ಸ್ ನೋಡಿ ಈಸಿಲಿ ಸ್ಕೋರ್ ಮಾಡೋ, ಇದಕ್ಕೇನು ಜಾಸ್ತಿ ಇದು ಇರೋಂಗಿಲ್ಲ. ಓಕೆ, ಬಟ್ ಇದಕ್ಕೆ ನೀವು 10 ಮಾರ್ಕ್ಸು 30 ಮಾರ್ಕ್ಸು 24 ಮಾರ್ಕ್ಸ್ ಯಾವುದೇ ಬಿಡ್ಲಿಕ್ಕೆ ಬರೋಂಗಿಲ್ಲ. ಇಲ್ಲಿ ನೋಡಿ ನೀವು 3 ಮಾರ್ಕ್ಸ್ ನೋಡಿ ನೀವು ಒಂದು ವೇಳೆ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಓದ್ಕೊಂಡಿದ್ದೀರಾ, ಇಂಟಿಗ್ರಲ್ಸಲ್ಲಿ ಓದ್ಕೊಂಡಿದ್ದೀರಾ, ಅಪ್ಲಿಕೇಶನ್ಸ್ ಆಫ್ ಇನ್ನೊಂದು ನಾನು ಕ್ವಶನ್ ಬಿಟ್ಟಿದ್ದೇನೆ ಇಲ್ಲಿ ನಮ್ಮ ಆ್ಯಪಲ್ಲಿ. ನಾನು ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ಸ್ ಮೇಲೆ ಒಂದು ಕ್ವಶನ್ ಮಾಡಿಸಿದ್ದೇನೆ. ಓಕೆ, ಪ್ಯಾರಾಬೋಲಾ ಈ ರೀತಿ ನಿಮಗೆ ಪ್ಯಾರಾಬೋಲಾಸ್ ಮೇಲೆ ಕ್ವಶನ್ ಕೇಳ್ತಾರೆ. ಬೇಸಿಕಲಿ ನಮ್ಮ ಸಿಂಪಲ್ ವೇಲ್ ನಮ್ಮ ಆ್ಯಪಲ್ಲಿ ಕೂಡ ಮಾಡಿಸಿದ್ದೇನೆ. ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ಸ್ ಕೋರ್ಸಲ್ಲಿ ಮುಗಿಸಿದ್ದೇನೆ. ಸೊ ಈ ರೀತಿ ನಿಮ್ದೆಲ್ಲ ಸ್ಟಡಿ ಪ್ಲ್ಯಾನ್ ಇರುತ್ತೆ. ಯಾವ ರೀತಿ ಸ್ಟಡಿ ಮಾಡಬೇಕು ಲಾಸ್ಟ್ ವೀಡಿಯೋಸ್ ಆಗಷ್ಟು ಪ್ರಾಕ್ಟೀಸ್ ಮಾಡಿ, ಎಷ್ಟು ಆಗುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇದೇ ರೀತಿ ಲಾಸ್ಟ್ ಚಾನ್ಸ್ ಆಗುತ್ತೆ. ಅಟ್ಲೀಸ್ಟ್ ಪಾಸ್ ಆಗೋದು ಬೇಕಾಗಿತ್ತಂದರೆ ನೀವು ಪಾರ್ಟ್ ಡಿ ಅಷ್ಟೇ ಮಾಡ್ಕೊಂಡಿದ್ರೆ ಜಸ್ಟ್ ಯು ವಿಲ್ ಪಾಸ್. ಓಕೆ, ನೀವು ಜಸ್ಟ್ ಪಾಸ್, ಇದು ಮತ್ತು ಸ್ವಲ್ಪ ಇದು ಮಾಡಿದರೆ ನೀವು ಈಸಿಲಿ ಪಾಸ್ ಆಗ್ತೀರಾ. ಓಕೆ, LPP ತುಂಬ ಸಿಂಪಲ್ ಇರುತ್ತೆ, ಅದು ಕೂಡ ಮಾಡಿದರೆ ಈಸಿಲಿ ಪಾಸ್ ಆಗ್ತೀರಾ. ಸೊ ಎಷ್ಟೇ ಓದೋದಿದೆ ಜಸ್ಟ್ ನಮಗೆ ಪಾಸ್ ಆಗೋದ್ರಿಂದ ನೀವು 3 ಸೆಕ್ಷನ್ ಮಾಡಿ ಅವ್ರು ನಿಮಗೆ ಸರಿಯಾಗಿ ಮಾರ್ಕ್ಸ್ 80 ಮಾರ್ಕ್ಸ್ ತನಕ ಸ್ಕೋರ್ ಮಾಡೋದಿದೆ. ಈ ಪ್ಲಾನ್ ಫಾಲೋ ಮಾಡಿ ಈಸಿಲಿ 80 ಮಾರ್ಕ್ಸ್ಗಿಂತ ಜಾಸ್ತಿ ನೋಡಿ. ಸಪ್ಲಿಮೆಂಟ್ರಿ ಆಗಸ್ಟ್ ಈಸಿ ಇರುತ್ತೆ ಆ್ಯಸ್ ಕಂಪೇರ್ ಟು ಫೈನಲ್ ಎಕ್ಸಾಮ್. ಸ್ವಲ್ಪ ಚೆಕಿಂಗ್ ಕೂಡ ಈಸಿ ನಡೀತೈತೆ ಸಪ್ಲಿಮೆಂಟ್ರಿಯಲ್ಲಿ. ಸೊ ಡೋಂಟ್ ವರಿ, ನೀವು ಫೈನಲ್ ಎಕ್ಸಾಮ್ಗಿಂತ ಜಾಸ್ತಿ ಸ್ಕೋರ್ ಮಾಡ್ತೀರಂತ ನಮ್ಮ ಗ್ಯಾರಂಟಿ. ಯಾರೆಲ್ಲ ಸ್ಟೂಡೆಂಟ್ಸ್ ಫೈನಲ್ ಎಕ್ಸಾಮ್ ಅದಕ್ಕಿಂತ ಜಾಸ್ತಿ. ಸಿಗೋಣ ಇನ್ನೊಂದು ವಿಡಿಯೋ ಹೇಳ್ತಿದ್ದೆ. ಕೀಪ್ ಲರ್ನಿಂಗ್, ಕೀಪ್ ಗೋಯಿಂಗ್. ಟಾಟಾ, ಬಾಯ್ ಬಾಯ್.